ಮೂಡಾ ಹಗರಣದ ಬಗ್ಗೆ ಸದನದಲ್ಲಿ ಚರ್ಚೆ ಮಾಡೋದಕ್ಕೆ ಅವಕಾಶವನ್ನ ನೀಡಬೇಕು, ಇಲ್ಲದಿದ್ರೆ ನಾವು ಧರಣಿಯನ್ನ ಮುಂದುವರಿಸುತ್ತೇವೆ ಅಂತ ಶಾಸಕ ಪ್ರಭು ಚೌಹಾಣ್ ಹೇಳಿದ್ದಾರೆ. ಜಿ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದಂತಹ ಶಾಸಕರು ಮೇಲ್ಮನೆ ಕೆಳಮನೆ ಕಲಾಪದಲ್ಲಿ ಮೂಡಾ ಹಗರಣ ಚರ್ಚೆಗೆ ಅವಕಾಶವನ್ನ ಕೊಡಬೇಕು, ಚರ್ಚೆಗೆ ಅವಕಾಶ ಕೊಡದಿದ್ರೆ ಹೋರಾಟವನ್ನ ಮುಂದುವರಿಸುತ್ತೇವೆ ಅಂತ ಹೇಳಿದರು. ಮೂಡಾ ಹಗರಣ ಸೇರಿದಂತೆ ಸಾಕಷ್ಟು ಕಾಂಗ್ರೆಸ್ ಸರ್ಕಾರದ ಹಗರಣಗಳಿಗೆ ಸಂಬಂಧಪಟ್ಟಾಗೆ ನಿನ್ನೆ ಪರಿಷತ್ ಕಲಾಪ ಆಗ್ಬೋದು, ವಿಧಾನಸಭಾ ಕಲಾಪ ಆಗ್ಬೋದು, ಎರಡೂ ಭಾಗದಲ್ಲಿ ಪ್ರತಿಭಟನೆ ಮಾಡುವ ಮೂಲಕವಾಗಿ ರಾಜ್ಯ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕುವಂಥ ಕೆಲಸ ಸದ್ಯಕ್ಕೆ BJP ಶಾಸಕರು ಸೇರಿದಂತೆ BJP ಇಡೀ ಸಮುದಾಯ ಮಾಡ್ತಿರುವಂಥದ್ದು. ನಮ್ಮ ಜೊತೆ ಪ್ರಭು ಚೌಹಾಣ್ ಅವರಿದ್ದಾರೆ ಶಾಸಕರು, ಅವರನ್ನು ಕೇಳ್ತಾ ಹೋಗೋಣ ರಾತ್ರಿ ಏನೆಲ್ಲ ಆಯಿತು, ಜೊತೆಗೆ ಕಾಂಗ್ರೆಸ್ ಸರ್ಕಾರದ ಒಂದು ಭ್ರಷ್ಟಾಚಾರದ ವಿರುದ್ಧವಾಗಿ ಏನು ಮಾತಾಡ್ತಾರೆ ಕೇಳ್ತಾ ಹೋಗೋಣ. ಸರ್, ರಾತ್ರಿ ಸಾಕಷ್ಟು ರೀತಿಯಲ್ಲಿ ನಡೆದಿದೆ, ತಮ್ಮ ಹೋರಾಟ ಹೇಗಿದೆ ಸರ್? ಈ ಸಂಬಂಧಪಟ್ಟಾಗ ಏನು ಹೇಳ್ಬೋದು? ಈ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮೂಡಾ ಹಗರಣ ಆಗಲಿ, ವಾಲ್ಮೀಕಿ ನಿಗಮ ಹಗರಣ ಆಗಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಾ ಇದೆ. ನಾನು ವಿರೋಧ ಪಕ್ಷ ನೇತಾಗಲಿ, ನಾವು ಆಗಲಿ, JDS ಆಗಲಿ ಜನರ ಧ್ವನಿ ಆಗಬೇಕು. ಅದಕ್ಕಾಗಿ ನಿನ್ನೆ ಸ್ಪೀಕರ್ಗೆ ಮನವಿ ಮಾಡಿದ್ದೀನಿ, ಅವ್ರಿಗೆ ಹೇಳಿದ್ದೀನಿ, ಸರ್ TV ಗೆ ಪೇಪರ್ಗೆ ಬಂದಿದೆ, ಅವಕಾಶ ಕೊಡ್ರಿ, ಚರ್ಚೆ ಮಾಡೋಣ, ಚರ್ಚೆ ಮಾಡಿ ರಿಪ್ಲೈ ಕೊಡ್ರಿ, ಸರ್ಕಾರ ರಿಪ್ಲೈ ಕೊಡಲಿ, CM ರಿಪ್ಲೈ ಕೊಡಲಿ. ನೀನೇ ಸ್ಪೀಕರ್ ಅವಕಾಶ ಕೊಟ್ಟಿಲ್ಲ. ನಾವು ಧರ್ನೆಲೇ ಇದ್ದೀನಿ, ನಾನು ವೇಲ್ನೇ ಇದ್ದೀನಿ, ನಾನು ಗಲಾಟೆ ಮಾಡ್ತಾ ಇದ್ದೀನಿ, ಬಿ ನಮ್ಮದು ಅವರು ಬಂದಿಲ್ಲ. ಅವ್ರು ಡೈರೆಕ್ಟ್ ಎಲ್ಲ ಬಿಲ್ ಪಾಸ್, ದೊಡ್ಡ ದೊಡ್ಡ ಬಿಲ್, ಫೈನಾನ್ಸ್ ಬಿಲ್, ಬೇರೆ ಬೇರೆ ಬಿಲ್ ಪಾಸ್ ಮಾಡಿದ್ರು. ಅದಕ್ಕಾಗಿ ನಾವು ಸರ್ಕಾರಕ್ಕೆ ವಿರೋಧ ಜನತಾ ಧ್ವನಿಯಾಗಿ ರಾತ್ರಿ ನಾನು ಅರಾವತ್ತು ಧರಣಿ ಮಾಡಿದ್ದೀನಿ. ಇವತ್ತು ಕೂಡ ಸ್ಪೀಕರ್ಗೆ ವಿನಂತಿ ಮಾಡ್ತೀನಿ, ತಮ್ಮ ಮುಖಾಂತರ ಒಳಗೆ ಹೇಳ್ತೀನಿ, ಅವ್ರು ನಮ್ಮದು ಚರ್ಚೆಗೆ ಅವಕಾಶ ಕೊಡಲಿ, ಆಮೇಲೆ ಸರ್ಕಾರ ಉತ್ತರ ಕೊಡಲಿ. ಇಲ್ಲಾಂದರೆ ನಾವು ಈ ಧರಣೆ ಜನತಾ ಪರವಾಗಿ ಕಂಟಿನ್ಯೂ ಮಾಡಬೇಕಾಗತ್ತೆ. ಸರ್, ಎರಡೂ ಭಾಗದ ಸಭಾಧ್ಯಕ್ಷರು ಅವಕಾಶ ಕೊಡ್ತಿಲ್ಲ ಸರ್, ಇದೇ ಕಾರಣಕ್ಕೆ ಅಥವಾ ಬೇರೆ ಏನು ರೀಸನ್ಗಳಿದಾವೆ? ಹೇಗೆ ನೋಡ್ರಿ, ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲಿದೆ ಹಿಂಗೆ ಇದೆ, ಕಾಂಗ್ರೆಸ್ಗೆ ನೀತಿ ಹಿಂಗೆ ಇದೆ, ಕಾಂಗ್ರೆಸ್ಸು ಹಿಂಗೆ ಮಾಡ್ತಾ ಇದ್ದಾರೆ. ನಾವು ಹೇಳ್ತಾ ಇದ್ದೀನಿ, ತಮ್ಮ ಸರ್ಕಾರ ಇದೆಯಪ್ಪ, ಚರ್ಚೆ ಕೊಡ್ರಿ, ಬೇರೆ ಏನು ಮಾಡ್ತಾ ಇದ್ದಾರೆ, ಚರ್ಚೆ ಮಾಡೋ ಅವಕಾಶ ಕೊಡ್ರಿ. ನಾವು ಏನು ಹಗರಣ ಆಗಿದೆ ತೋರಿಸ್ತೀವಿ, ತಾವು ರಿಪ್ಲೈ ಕೊಡ್ರಿ. ಅದು ಪಾನಿ ಆಗಲಿ, ತಾವು ಯಾಕೆ ಮುಗಿಡ್ತಾ ಇದ್ರಿ, ತಾವು ಯಾಕೆ ಚರ್ಚೆ ಕೊಡ್ತಾ ಇಲ್ಲ? ಸ್ಪೀಕರ್ ವಿಧಾನ ಪರಿಷತ್ನಲ್ಲಿ ಬಿ ನಾವು ಕೇಳ್ತಾ ಇದ್ದೀನಿ, ಎಲ್ಲಿ ಬಿ ತಾವು ಅವಕಾಶ ಕೊಡ್ತಾ ಇಲ್ಲ. ಅಸೆಂಬ್ಲಿ ಒಳಗೆ ನಾನು ಕೇಳ್ತಾ ಇದ್ದೀನಿ, ಎಲ್ಲಿ ಕೂಡ ಅವಕಾಶ ಕೊಡ್ತಾ ಇಲ್ಲ. ಯಾಕೆ ಈ ಲೋಕಶಾಹಿ, ಎಲ್ಲಿ ಲೋಕಶಾಹಿವ, ಎಲ್ಲಿ ಸಂವಿಧಾನವ, ಎಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಕ್ಕವ, ಯಾಕೆ ಏನು ಮಾಡ್ತಾ ಇದ್ರಿ? ಸರ್ಕಾರದ ತಾವು ಏನು ಮಾಡಿರಿ, ಬಟ್ ರಿಪ್ಲೈ ಕೊಡ್ರಿ. ಅದಕ್ಕಾಗಿ ನಮ್ಮದು ವಿನಂತಿ ಇದೆ. ಇವತ್ತು ಕೂಡ ಸ್ಪೀಕರ್ಗೆ ಮನವಿ ಮಾಡ್ತೀವಿ, ಅವ್ರು ಇವತ್ತು ನಮ್ಮ ಅವಕಾಶ ಕೊಡೋದು ಚರ್ಚೆ ಮಾಡ್ತೀವಿ. ಇಲ್ಲಾಂದರೆ ಮುಂದೆ ನಮ್ಮ ರಾಜ್ಯ ಅಧ್ಯಕ್ಷರು, ವಿರೋಧ ಪಕ್ಷ ನಾಯಕರು ಚರ್ಚೆ ಮಾಡಿ ಈ ಧರಣಿ ಕಂಟಿನ್ಯೂ ಆಗುತ್ತೆ. ಸರ್, ಸಿದ್ದರಾಮಯ್ಯನವ್ರು ಆಗ್ಬೋದು, DK ಶಿವಕುಮಾರ್ ಅವರು ಯಾರು ಕೂಡ ಇಬ್ಬರಲ್ಲಿ ಒಬ್ಬರು ಕೂಡ ಪೂರ್ತಿ ಪ್ರಮಾಣದಲ್ಲಿ ಈ ಒಂದು ಹಗರಣ ಸಂಬಂಧಪಟ್ಟಾಗಿ ಬಾಯಿ ಬಿಚ್ತಾ ಇಲ್ಲ, ತುಟಿ ಬಿಚ್ತಾ ಇಲ್ಲ ಎನ್ನುವಂಥದ್ದು ಕೂಡ ಇದೆ. ಅದಕ್ಕಾಗಿ ನಾನು ಶಕ್ತಿಯಿಂದ ಹೋರಾಟ ಮಾಡ್ತಾ ಇದ್ದೀನಿ. ಅವರು ಬಾಯಿ ಬಿಚ್ತಾ ಇಲ್ಲಣ್ಣ, ನಾನು ಬಾಯಿ ಹೊರಗೆ ತೊತ್ತೀವಿ. ಅದಕ್ಕೆ ನಾವು ಶಕ್ತಿಯಿಂದ, ತಾಕತ್ತಿಯಿಂದ ನಾನು ಹೋರಾಟ ಮಾಡ್ತೇವೆ. ನಮ್ಮ ಹೇಳ್ತಾ ಇದ್ದೀನಿ, 6 ಕೋಟಿ ಜನತಾ ಕೆಲಸವೈ, ನಮ್ಮ ಕೆಲಸ ಇಲ್ಲ. ಈ 4,000, 5,000, 3,000 ಕೋಟಿ ಬರ್ತಾ ಇದೆಯಾ? ಈ 4,000, 5,000 ಕೋಟಿ ನಮ್ಮ ಕರ್ನಾಟಕ ಮಹಾಜನತ ಹಣ ಅವ, ನಮ್ಮ ಹಣ ಇಲ್ಲ. ಅದಕ್ಕಾಗಿ ಅವ್ರ ಪರವಾಗಿ 100% ನಾನು ಅವ್ರ ಬಾಯಿಯಿಂದ ಚರ್ಚೆ ಮಾಡಬೇಕು, ಇಲ್ಲಾಂದರೆ ಅವ್ರು ರಾಜೀನಾಮೆ ಕೊಡಬೇಕು ಅನ್ನೋ ಗೊತ್ತಾಯಿತು. ಸರ್, ಮೈಸೂರಿಗೆ ಇಲ್ಲಿಂದ BJP ಎಲ್ಲ ಪ್ರತಿಯೊಬ್ಬ ನಾಯಕರು ಕೂಡ ಪಾದಯಾತ್ರೆ ಹೋಗುವಂಥ ಚಾನ್ಸಸ್ ಇದೆ ಅಂತಿದ್ದಾರೆ, ನಿಜಾನ ಸರ್? ನೋಡ್ರಿ, ನಮ್ಮ ರಾಜ್ಯಾಧ್ಯಕ್ಷ ಜೊತೆ ಚರ್ಚೆ ಮಾಡ್ತೀವಿ, ವಿರೋಧಿ ಪಕ್ಷ ನೇತಾ ಚರ್ಚೆ ಮಾಡ್ತೀನಿ, ವರಿಷ್ಠ ತೀರ್ಮಾನ ಮಾಡ್ತಾರ, ಅವ್ರು ಏನು ಮಾಡ್ತಾರ ನಾನು ಪಾಲನೆ ಮಾಡ್ತೀವಿ. ಇದಿಷ್ಟು ಚೌಹಾಣ್ ಅವರ ಮಾತಾಗಿರುವಂಥದ್ದು. ನಮ್ಮ ಹೋರಾಟ ನಿರಂತರವಾಗಿರುತ್ತೆ, ನಮಗೆ ಚರ್ಚೆಗೆ ಅವಕಾಶ ಕೊಡಬೇಕು, ಇಲ್ಲದೇ ಇದ್ದ ಪಕ್ಷದಲ್ಲಿ ನಮ್ಮ ನಾಯಕರು ಅಂದರೆ JDS ಸೇರಿದಂತೆ BJP ಮೈತ್ರಿಕೂಟದ ಒಂದು ಹೋರಾಟ ಏನಿದ್ದು ಆ ಹೋರಾಟ ನಿರಂತರವಾಗಿರುತ್ತೆ ಎನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಕ್ಯಾಮರಾ ಪರ್ಸನ್ ನಾಗಪ್ಪ ಜೊತೆ ಮಂಜುನಾಥ್ ಹೊಸಳ್ಳಿ, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.